ಸರ್ ಮಾಡಿದ ಬೋಧನೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ನಮಗೆ ಮುಂದಿನ ಜೀವನೋಪಾಯಕ್ಕೆ ಒಂದು ಅಡಿಪಾಯ ಅಷ್ಟೇ. ಅದ್ರ ಬಗ್ಗೆ ಇನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬಾ ಹೇಳ್ಬೋದು. ಇರ್ಲಿ, ಒಂದು ಸ್ವಲ್ಪ ಬೇಕು. ನಿಮ್ಮ ಹೆಸರು ಹೇಳ್ಬಿಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿವೇಕಾನಂದ ಬಳ್ಳಾರಿ ಅಂತ. ಈ ಕಂಪ್ನಿ ಹೆಸರೇನು? ಲಿಥಿಯಂದಲ್ಲಿ ಕೆಲಸ ಮಾಡ್ತೀನಿ ಸರ್. ಓಕೆ. ಮಾರ್ಸ್ನಲ್ಲಿ. ಹಾಂ, ಓಕೆ. ಇಲ್ಲಿ ಬಂದು ಕೆಲವೊಂದು ವಿಡಿಯೋಗಳು ತೋರಿಸ್ತೆ, ಹೇಗೆ ಅನ್ನಿಸ್ತು? ಪ್ರತಿಯೊಂದು ಅದರದ್ದೇ ಆದ ಅದಕ್ಕೆ ಒಂದು ನಮ್ಮ ಜೀವನಕ್ಕೆ ಹೊಂದಿಕೊಂಡಂಥದ್ದೇ ಇದೆ ಸರ್. ಯಾವುದು ಅದರಲ್ಲಿ ನಾವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿಯೊಂದೂ ನಾವು ಅದು ವಿಚಾರ ಮಾಡಿ ನೋಡಿ ನಾವು ಹಾದಿಯಲ್ಲಿ ಹೋಗ್ಬೇಕಾದ್ರೆ ಪ್ರತಿದಿನ ನಾವು ಅದು ಎದುರಿಸ್ತಾ ಇರ್ತೀವಿ. ನಮಗೆ ಒಂದು ತಿಳುವಳಿಕೆಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕು. ನಮ್ಮ ಜೀವನಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಅದನ್ನ ಇನ್ನೂ ನಾವು ಇಂಪ್ರೂವ್ ಮಾಡ್ಕೋಬಹುದು. ಓಕೆ. ಈ ಥರ ಟ್ರೈನಿಂಗಿಂದ ಲಾಭ ಇದೆ ಅಂತೀರಾಗಾರೆ? ಹಾಂ ಸರ್, ಇದೆ. ನಮಗೆ ಏನಿದೆ ಸರ್, ಒಂದು ಒಳಗಡೆ ಏನೋ ಒಂದು ನಮ್ಮದು ಏನನ್ಬೇಕು, ನಮ್ಮ ನಮ್ಗೆ ತೊಂದರೆಗಳು ತುಂಬ ಇದಾವೆ ಸರ್. ಅದು ಹೇಳಲಿಕ್ಕಾಗಲ್ಲ. ಇವಾಗ ನಮ್ಮ ಸಿಬ್ಬಂದಿ, ನಮ್ಮ ಎಲ್ಲ ಸಹಪಾಠಿಗಳದ್ದು, ಬ್ರದರ್ಸ್, ಏನು ನಮ್ಮ ಅಣ್ಣ ತಮ್ಮಂದಿದ್ದು ತೊಂದರೆಗಳು ತುಂಬ ಇದಾವೆ ಸರ್ ಜೀವನದಲ್ಲಿ. ಎಲ್ರಿಗೂ ನಮ್ಮದೇ ಆದ ನಮಗೆ ಒಂದೊಂದು ಬಹಳಷ್ಟು ಕಷ್ಟಗಳಿದಾವೆ ಸರ್. ಅದು ಏನೇನೋ ಇರುತ್ತೆ, ಏನೋ ಅದು ಮಾಡ್ಲಿಕ್ಕೆ ಏನೋ ಮಾಡ್ತಿರ್ತೀವಿ. ಆದರೂ ಸ್ವಲ್ಪ ಜಾಗೃತವಾಗಿ ಸ್ವಲ್ಪ ಮುಂದೆ ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಓಕೆ, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಅಳವಡಿಸ್ಕೋಬೇಕು ಅಂತ ನಾವೇನು ಮಾಡ್ತೀವಿ, ಬರೀ ಪಾಠ ಕೇಳಿಸ್ಕೊಂಡ್ಬಿಡ್ತೀವಿ. ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಳ್ಳೆ ಮಾತು ಹೇಳಿದಿರಿ ಸರ್. ನಿಮಗೆ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಹೆಸರು ಮೊಹಮ್ಮದ್ ಜಾವೀದ್ ಅಂತ. ನನ್ನೊಬ್ಬ ಮುಸ್ಲಿಂ. ಹೆಸರು ಹೇಳಿದ್ರೆ ಗೊತ್ತಾಗುತ್ತಪ್ಪ. SR ಕ್ಯಾಬಿನ್ ಕೆಲಸ ಮಾಡ್ತಾ ಇರೋದು. ಹಿಂದಿನಲ್ಲಿ ಹೇಳ್ಬೋದು. ಹೇಳಿ. जो अच्छा करेगा उसको अच्छा ही दिखेगा, और जो अच्छा दिन अभी आप दूसरे को हेल्प करेगा तो हमको खुशी दिखता, और अच्छा काम करेगा तो दिल को बहुत अच्छा दिखता, सुकून मिलता. जो मैं आपके दूसरे को हेल्प करेगा मुझे थोड़ा सुकून दिखेगा, थोड़ा ठंडा दिखेगा दिमाग को, दिल को, और फ्रेशनेस दिखता. और रही बात हाँ हाँ, जो अच्छा करेगा उसको बहुत अच्छा दिखेगा, और दूसरे का भला सोचेगा तो उसको भी समझ में आता, मैं भी अच्छा करेगा तो मुझे थोड़ा अच्छा दिखेगा करके. अभी मैं कुछ दूसरे को हेल्प करेगा तो मुझे भी दूसरा वो जाके दूसरे को हेल्प करता, और उसको भी थोड़ा फ्रेशनेस दिखता, और उसके दिल में थोड़ा उदासी ये वो नहीं रहती, दिल में थोड़ा ये भी नहीं रहती, ठंडा फ्रेश रहता, और उसका माइंड भी बहुत फ्रेश रहता. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜೇಶ್ ಅಂತೇಳಿ. ಸೊ ನಾನು ಅಭಿನಾ ವೆಂಡರಲ್ಲಿ ಈ ಸೈಟ್ ಮ್ಯಾನೇಜರ್ ಆಗಿ ನೋಡ್ತಾ ಇದ್ದೀನಿ. ಮೈಕ್ ಮೇಲೆ ಸರ್, ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ನೋಡಿದಾಗ ನಾಗದೇಳಿ ಚಂದ್ರಶೇಖರ್ ಅವರು ನನಗೆ ಬಂದಿದ್ದು ಅದೇ ಊರು. ಸೊ ತುಂಬ ನಿಮ್ಮ ಒಂದು ಸ್ಪೀಚಸ್ ಆಗ್ಬೋದು, ನಿಮ್ಮ ವೀಡಿಯೋಸ್ ಆಗ್ಬೋದು ತುಂಬ ಚೆನ್ನಾಗಿತ್ತು. ಸೊ ಇದರಿಂದ ಸರ್ ಖಂಡಿತವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಥರ ಸುಮಾರು ವೀಡಿಯೋಸ್ ನಾವು ನೋಡಿದ್ದೀವಿ. ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮ್ಸ್ ಆಗ್ಬೋದು, ಎಲ್ಲ ನೋಡ್ತಾ ಇದ್ದೀವಿ. ನೋಡಿ ನಾವು ಏನು ಕಲಿತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ದಿನನಿತ್ಯ ನೋಡ್ತೀವಿ ನಾವು, ಪ್ರತಿದಿನ ತಿಳಿದೋನೇ ಸುಮಾರು ತಪ್ಪುಗಳು ಮಾಡ್ತೀವಿ. ಎಕ್ಸಾಂಪಲ್, ನಮ್ಮ ಪ್ರೀತಿಯ ಡ್ರೈವರ್ಸ್, ಚಾಲಕರು ಒನ್ ವೇಲ್ ಹೋಗಬಾರ್ದು ಅಂತ ಗೊತ್ತಿರುತ್ತೆ, ಅದು ಖಂಡಿತವಾಗಿ ಒನ್ ವೇಲ್ ಹೋಗ್ತೀವಿ. ಫೋನಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿರುತ್ತೆ, ಆದರೆ ಫೋನಲ್ಲಿ ಮಾತಾಡ್ತೀರ. ಡ್ರಿಂಕ್ಸ್ ಮಾಡಬಾರ್ದು ಡ್ಯೂಟಿಯಲ್ಲಿ ಅಂತ ಗೊತ್ತಿರುತ್ತೆ, ಆದರೂ ಡ್ರಿಂಕ್ಸ್ ಮಾಡ್ತೀರ. ಸೊ ಈ ಥರ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಸೊ ಇವಾಗ ಇಲ್ಲಿ ಏನು ತೋರಿಸ್ತಿದ್ದಾರೆ, ಇಲ್ಲಿ ನೀವೇನು ಕೇಳ್ತಾ ಇದ್ದೀರಾ, ಇದನ್ನೆಲ್ಲ ನಿಮ್ಮನ್ನು ನೀವು ಅಳವಡಿಸ್ಕೊಂಡ್ರೆ, ನಿಮ್ಗೆ ತುಂಬ ಉಪಯೋಗ ಇದೆ ಇದರಿಂದ. ಈ ಬರೀ ಕೆಲಸದಂತ ಮಾತ್ರ ಯೋಚನೆ ಮಾಡಬೇಡಿ, ನಿಮ್ಮ ಪರ್ಸ್ನಲ್ ಲೈಫ್ಗೂ ಇದು ತುಂಬ ಎಫೆಕ್ಟಿವ್ ಕೊಡುತ್ತೆ, ತುಂಬ ರಿಸಲ್ಟ್ಸ್ ಕೊಡುತ್ತೆ. ಇವಾಗ ನೋಡಿದ್ರೆ ಎಷ್ಟೋ ವೀಡಿಯೋಸಲ್ಲಿ ನಾವು ಹೆಲ್ಪ್ ಮಾಡಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಇವತ್ತಿನ ದಿವಸದಲ್ಲಿ ನಾವು ರೀಲ್ಸ್ ಮಾಡ್ತೀವಿ, ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ ಹೊರತು ನಾವು ಮುಂದಕ್ಕೆ ಹೋಗಲ್ಲ. ಒಬ್ಬ ಬಿದ್ದಿದ್ದ ಅಂತ ಹೇಳ್ದಂದರೆ ಪಕ್ಕದಲ್ಲಿರೋವಾಗ ನಾವು ಹೇಳ್ತೀವಿ, ಯಾರಿಗಾರ ಆ್ಯಂಬುಲೆನ್ಸ್ ಕರೀರಿ ಅಂತ ಹೇಳ್ತೀವಿ, ಇಲ್ಲ ನೋಡಿಕೊಂಡು ಗ್ಲಾಸ್ ಎತ್ಕೊಂಡು ಹೋಗ್ತೀವಿ, ಆರನ್ ಮಾಡ್ಕೊಂಡು ಜಾಗ, ಬಟ್ ಯಾರೂ ಇಳಿದು ಹೋಗಲ್ಲ. ದಯವಿಟ್ಟು ಆ ಒಂದು ಹ್ಯುಮ್ಯಾನಿಟಿನ ಉಳಿಸ್ಕೊಳ್ಳಿ. ಸದ್ಯಕ್ಕೆ ಇಲ್ಲಿವರೆಗೂ ನಾವು ಚೆನ್ನಾಗಿದ್ದೀರ ಅಂದರೆ ಎಲ್ರಿಗೂ ಮನುಷ್ಯತ್ವ, ಯಾರೋ ಒಬ್ಬರು ಕೆಲವು ಮನುಷ್ಯತ್ವ ಇರೋದಕ್ಕೋಸ್ಕರ ನಾವು ಇನ್ನೂ ಇದ್ದೀವಿ. ಸೊ ನೀವು ಅದನ್ನು ಅಳವಡಿಸ್ಕೊಂಡು ನೀವು
ನಿಮ್ಮ ಎದುರಿಗಿರೋ ಯಾರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ. ನಿಮ್ಮ ಫ್ರೆಂಡ್ಸೇ ಇರ್ತಾರೆ, ಯಾರನ್ನ ದುಡ್ಡು ಕೇಳಿದ್ರೆ ಕೊಡಿ, ಅವ್ರು ಇಸ್ಕೊಂಡಿರೋರು ದಯವಿಟ್ಟು ವಾಪಸ್ ಕೊಡಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನುಷ್ಯರೇ ಆಗೋದು. ಸೊ ಇವತ್ತಿನ ದಿವಸ ಥ್ಯಾಂಕ್ ಯು ವೆರಿ ಮಚ್, ಎಲ್ಲ ಬಂದಿದ್ದೀರಾ. ಬಂದು ದಯವಿಟ್ಟು ಇದನ್ನು ನೋಡಿಕೊಂಡು ಕಲ್ತ್ಕೊಂಡು ಅದನ್ನು ಅದೇ ರೀತಿ ನೋಡ್ಕೊಳ್ಳಿ. ದಯವಿಟ್ಟು ಆಕಳಿಸ್ಕೊಂಡು ಏನೋ ಬರಬೇಕು ಅಂತ ಕಾರಣಕ್ಕೆ ಬರಬೇಡ್ರಿ. ಏನೋ ಕರೀತಾರಪ್ಪ ಇವ್ರನ್ನ 3 ತಿಂಗಳಿಗೆ ಒಂದು ದಿವಸ ಕರೆದು ಕುಂಡಿಸ್ಕೊತಾರೆ ನಮಗಿಲ್ಲಿ, ನಿಮ್ಮನ್ನ ಕುಂಡಿಸ್ಕೊಳ್ಳೋ ಉದ್ದೇಶ ನಮಗಿಲ್ಲ. ಅಟ್ಲೀಸ್ಟ್ ಇದನ್ನು ಕಲಿಯೋದ್ರಿಂದ ಏನಾದರೂ 1-2 ನೀವು ಕಲ್ತ್ಕೊಂಡ್ರೆ ಅದು ದಯವಿಟ್ಟು ನಿಮ್ಗಾಗ್ಬೋದು ನಮಗಾಗ್ಬೋದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ನೀವು ದಿನನಿತ್ಯ ಡ್ಯೂಟಿ ಮಾಡಬೇಕಾದ್ರೆ ಎಷ್ಟೋ ಜೀವಗಳನ್ನ, ಎಷ್ಟೋ ಫ್ಯಾಮಿಲಿಗಳನ್ನ ನೀವು ಜವಾಬ್ದಾರಿ ತೊಗೊತೀರ. ನಿಮ್ಮ ಎಂಪ್ಲಾಯೀಸ್ ನಿಮ್ಮ ಗಾಡಿಯಲ್ಲಿ ಕೂತಿರ್ತಾರೆ, 3 ಜನ ಕೂತಿರೋನು 3 ಫ್ಯಾಮಿಲಿ. ಎಷ್ಟೋ ಜನ ಇರ್ತಾರೆ, ಅವ್ರ ಮನೆ ತಂದೆನೋ ತಾಯಿನೋ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲರೂ ಕಾಯ್ತಾ ಇರ್ತಾರೆ. ಸೊ ಅವ್ರನ್ನ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಬರೋದು ನಿಮ್ಮ ಹೆಗಲ ಮೇಲೆ ಇರುತ್ತೆ, ನಿಮ್ಮ ಕೈಯಲ್ಲಿ ಇರುತ್ತೆ ಇನ್ಫ್ಯಾಕ್ಟ್. ಸೊ ದಯವಿಟ್ಟು ಅದನ್ನು ಜವಾಬ್ದಾರಿನ ನೋಡಿಕೊಂಡು ನಿಮಗೂ ನಮಗೂ ಎಲ್ರಿಗೂ ಒಳ್ಳೆಯದಾಗೋ ರೀತಿ ದಯವಿಟ್ಟು ನೋಡ್ಕೊಂಡು. ಎಸ್ ಸರ್, ನಿಮ್ಮ ಹೆಸರು? ಮಂಜೇಶ್. ಓಕೆ, ಥ್ಯಾಂಕ್ ಯು.